ಎಲ್ಲರಿಗೂ ನಮಸ್ಕಾರ. Dear diploma students, many of you are asking me about the internship in 6th semester for diploma engineering students. All branches ಹೇಗೆ ಇಂಟರ್ನಲ್ಸ್ ಕಂಡಕ್ಟ್ ಮಾಡ್ತಾರಾ, ಹೇಗೆ ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರಾ, ಇಂಟರ್ನಲ್ಸ್ ಮಾರ್ಕ್ಸ್ ಎಷ್ಟು, ಎಂಡ್ ಎಕ್ಸಾಮಿನೇಷನ್ ಮಾರ್ಕ್ಸ್ ಎಷ್ಟು, ಮತ್ತು ಸ್ಟೂಡೆಂಟ್ದ ರೋಲ್ ಏನು, ಇಂಟರ್ನ್ಶಿಪ್ದಲ್ಲಿ ಸ್ಟೂಡೆಂಟ್ದ ಕೆಲಸ ಏನು, ಮತ್ತು ರಿಪೋರ್ಟ್ ಹೇಗೆ ರೆಡಿ ಮಾಡ್ಕೋಬೇಕು, ಇಂಟರ್ನ್ಶಿಪ್ಪದ್ದು ಎಕ್ಸಾಮ್ನಲ್ಲಿ ಏನೇನು ಸಬ್ಮಿಟ್ ಮಾಡಬೇಕು, ಏನೇನು ಪ್ರೆಸೆಂಟ್ ಮಾಡಬೇಕು ಅಂಥೇಳಿ ಕೇಳ್ತಾ ಇದ್ರಿ. ಸೊ ನಿಮ್ಮೆಲ್ಲ ಕ್ವೆಶನ್ಸಿಗೂ ನಾ ಆನ್ಸರ್ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ಈ ವಿಡಿಯೋ ಎಂಡ್ ತನಕ ನೋಡಿರಿ. ಸ್ವಲ್ಪ ಲಾಂಗ್ ಆಗ್ಬೋದು, ಬಟ್ ಭಾಳ ಇನ್ಫಾರ್ಮೇಷನ್ ಇದೆ ಇದರಲ್ಲಿ. ಇದು ಪ್ರತಿಯೊಬ್ಬರಿಗೆ ಹೆಲ್ಪ್ ಆಗ್ತೈತಿ. ಯಾರ್ಯಾರು ಇಂಟರ್ನ್ಶಿಪ್ ನೀವು ಚೂಸ್ ಮಾಡಿರಿ 6th ಸೆಮಿಸ್ಟರ್ದಲ್ಲಿ ಅವ್ರಿಗೆಲ್ರಿಗೂ ಒಂದು ಒಳ್ಳೆಯ ಗೈಡ್ಲೈನ್ ಸಿಗ್ತದೆ ನಿಮಗೆ ಈ ವಿಡಿಯೋದಲ್ಲಿ. ಸೊ ಎಂಡ್ ತನಕ ನೋಡಿರಿ, ಮತ್ತು ಇದನ್ನು ಭಾಳಷ್ಟು ಜನರಿಗೆ ಶೇರ್ ಮಾಡಿರಿ. ಭಾಳ ಇಂಪಾರ್ಟೆಂಟ್ ಐತಿ, ಪ್ರತಿಯೊಬ್ಬರಿಗೆ ಗೊತ್ತಿರಬೇಕು. ಡಿಪ್ಲೊಮಾ ಸ್ಟೂಡೆಂಟ್ಸ್ ಇಂಟರ್ನ್ಶಿಪ್ ಅಂದರೆ ಏನು, ಏನೇನು ಮಾಡಬೇಕು, ಹೇಗೆ ಮಾರ್ಕ್ಸ್ ಅಲಾಟ್ಮೆಂಟ್ ಮಾಡ್ತಾರೆ, ಎಕ್ಸಾಮಿನೇಷನ್ ಹೇಗೆ ಕಂಡಕ್ಟ್ ಮಾಡ್ತಾರೆ ಅಂತೇಳಿ ಪ್ರತಿಯೊಂದು ಇನ್ಫಾರ್ಮೇಷನ್ನ ಇದರಲ್ಲಿ ನಾನು ಕೊಡ್ತಾ ಹೋಗ್ತೀನಿ. ಸೊ ಎಂಡ್ ತನಕ ನೋಡಿರಿ, ಮಿಸ್ ಮಾಡಿದೆ. ಓಕೆ, ಸೊ ಫಸ್ಟ್ ಹೇಳಬೇಕಂದ್ರೆ ನಿಮಗೆ ಓವರ್ ಆಲ್ ಪಿಕ್ಚರ್ ಕೊಡ್ತೀನಿ ನಾನು. ಇಂಟರ್ನ್ಶಿಪ್ ಎಷ್ಟು ಕಾಂಟ್ಯಾಕ್ಟ್ ಅವರ್ಸ್ ಇರ್ತಾವ, ಎಷ್ಟು ಇಂಟರ್ನಲ್ಸ್ ಇರ್ತಾವ, ಎಂಡ್ ಎಕ್ಸಾಮಿನೇಷನ್ ಮಾರ್ಕ್ಸ್ ಎಷ್ಟು, ಇಂಟರ್ನಲ್ ಮಾರ್ಕ್ಸ್ ಎಷ್ಟು ಅಂತಂತೇಳಿ ಕ್ಲಿಯರ್ಲಿ ಈ ಟೇಬಲ್ದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ದಿಸ್ ಟೇಬಲ್ ಈಸ್ ಫಾರ್ ಯುವರ್ ಎಕ್ಸಾಂಪಲ್. ಈ ಟೇಬಲ್ ಒಂದು ಬ್ರಾಂಚ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ENC ಬ್ರಾಂಚದ್ದು ಟೇಬಲ್ ರೆಫರೆನ್ಸ್. ಸೊ ನಿಮ್ಮ ಡಿಪಾರ್ಟ್ಮೆಂಟದ್ದು CS ಇರ್ಬೋದು, ಸಿವಿಲ್ ಇರ್ಬೋದು, ಸೊ ಬೇರೆ ಬೇರೆ ಬ್ರಾಂಚದ್ದು ನಿಮ್ಮದು ಸ್ಕೀಮ್ ಆಫ್ ಸ್ಟಡೀಸ್ನಲ್ಲಿ ಸಿಲೆಬಸ್ನಲ್ಲಿ ಮೆನ್ಷನ್ ಮಾಡಿರ್ತಾರೆ, ಅದನ್ನು ರೆಫರ್ ಮಾಡ್ಕೊಡಿ. ಸೊ ಆಲ್ಮೋಸ್ಟ್ ಸೇಮ್ ಇದೆ ಇದು. ಇಂಟರ್ನ್ಶಿಪ್ ಇಸ್ ಅ ಕಾಮನ್ ಸಬ್ಜೆಕ್ಟ್ ಫಾರ್ ಆಲ್ ಬ್ರಾಂಚಸ್. ಸೊ ಆಲ್ಮೋಸ್ಟ್ ಸೇಮ್ ಬರ್ತೈತಿ. ಸೊ ಒಂದು ಎಕ್ಸಾಂಪಲ್ ತೊಗೊಂಡು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇಲ್ಲಿ. ಇಂಟರ್ನ್ಶಿಪ್ ಪ್ರಾಜೆಕ್ಟ್. ಸೊ ಇಂಟರ್ನ್ಶಿಪ್ ಪ್ರಾಜೆಕ್ಟ್ಗೆ ಮಾರ್ಕ್ಸ್ ಎಷ್ಟು ಮತ್ತು ಕಾಂಟ್ಯಾಕ್ಟ್ ಅವರ್ಸ್ ಎಷ್ಟು ಅಂತ ಹೇಳಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇಂಟರ್ನ್ಶಿಪ್ ಎಷ್ಟು ಕಾಂಟ್ಯಾಕ್ಟ್ ಅವರ್ಸ್ ಇರ್ತೈತೆ ಅಂದರೆ ಅವರ್ಸ್ ಪರ್ ಸೆಮಿಸ್ಟರ್. ಸೊ ಟೋಟಲ್ 40 ಅವರ್ಸ್ ಪರ್ ವೀಕ್, ಟೋಟಲ್ 16 ವೀಕ್ಸ್ ಅಂತಂದರೆ ಎಷ್ಟಾಗ್ತೈತಿ ಟೋಟಲ್ ಕಾಂಟ್ಯಾಕ್ಟ್ ಅವರ್ಸ್? 640 ಕಾಂಟ್ಯಾಕ್ಟ್ ಅವರ್ಸ್ ಬರ್ತೈತಿ ಒಂದು ಸೆಮಿಸ್ಟರ್ ಕಂಪ್ಲೀಟ್ ಆಗೋದ್ರೊಳಗೆ. ಇಂಟರ್ನ್ಶಿಪ್ದು ಟೋಟಲ್ 640 ಅವರ್ಸ್ ಕಂಪ್ಲೀಟ್ ಮಾಡಲೇಬೇಕು. ಸೊ ಕ್ರೆಡಿಟ್ಸ್ ಎಷ್ಟು ಬರ್ತಾವೆ ನಿಮಗೆ ಕಂಪ್ಲೀಟ್ ಮಾಡಿದರೆ? ಟೋಟಲ್ 16 ಕ್ರೆಡಿಟ್ಸ್ ಯು ಆರ್ ಗೋಯಿಂಗ್ ಟು ಗೆಟ್. ಸೊ ಅಕಾರ್ಡಿಂಗ್ ಟು ಯುವರ್ ಪರ್ಫಾರ್ಮೆನ್ಸ್ ನಿಮಗೆ ಕ್ರೆಡಿಟ್ಸ್ ಮ್ಯಾಕ್ಸಿಮಮ್ 16 ಕ್ರೆಡಿಟ್ಸ್ ಯು ಆರ್ ಗೋಯಿಂಗ್ ಟು ಗೆಟ್. ಓಕೆ, ನೆಕ್ಸ್ಟ್ ಇಂಟರ್ನಲ್ಸ್ ಮಾರ್ಕ್ಸ್ ಎಷ್ಟಿರ್ತಾವೆ? ಇಂಟರ್ನಲ್ಸ್ ಎಷ್ಟಿರ್ತಾವೆ ಅಂದರೆ ಆ್ಯಕ್ಚುಲಿ ಇಂಟರ್ನಲ್ಸ್ 3 ಇರ್ತಾವೆ. CI1, CI2, CI3 ಅಂತಂತೇಳಿ 3 ಕಂಡಕ್ಟ್ ಮಾಡ್ತಾರೆ. ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ಫಾರ್ ಇಂಟರ್ನಲ್ಸ್ ಈಸ್ 240. ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇದು. ಮ್ಯಾಕ್ಸಿಮಮ್ ಮಾರ್ಕ್ಸ್ ಫಾರ್ ಓನ್ಲಿ ಇಂಟರ್ನಲ್ CIE ಕಂಟಿನ್ಯೂಸ್ ಇಂಟರ್ನಲ್ ಇವ್ಯಾಲ್ಯುಯೇಷನ್. ಸೊ ನೀವು 240 ಮಾರ್ಕ್ಸಿಗೆ ಮಿನಿಮಮ್ ಎಷ್ಟು ತೊಗೋಬೇಕು ಪಾಸ್ ಆಗಬೇಕಂದ್ರೆ? 96. ಸೊ 96 ಮಿನಿಮಮ್ ತೊಗೊಳ್ಳೇಬೇಕು ನೀವು. ಸಪೋಸ್ 96ಗಿಂತ ಕಡಿಮೆ ಬಂದರೆ ನಿಮಗೆ ಎಂಡ್ ಎಕ್ಸಾಮಿಗೆ ಅಲೋ ಮಾಡೋಂಗಿಲ್ಲ. ಸೆಮಿಸ್ಟರ್ ಎಂಡ್ ಎಕ್ಸಾಮಿಗೆ ಅಲೋ ಮಾಡಬೇಕಂದ್ರೆ ಮಿನಿಮಮ್ ಇಂಟರ್ನಲ್ ಮಾರ್ಕ್ಸ್ ಯು ಶುಡ್ ಹ್ಯಾವ್. ಓಕೆ, ನೆಕ್ಸ್ಟ್ ಸೆಮಿಸ್ಟರ್ ಎಂಡ್ ಎಕ್ಸಾಮ್, ಫೈನಲ್ ಎಕ್ಸಾಮ್ಗೆ ಎಷ್ಟು ಮಾರ್ಕ್ಸ್ ಇರ್ತವೆ ಮ್ಯಾಕ್ಸಿಮಮ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ನೀವು ಚೆಕ್ ಮಾಡ್ಕೊಳ್ರಿ. ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ಫಾರ್ ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ ಈಸ್ 160. ಸೊ 160ಗೆ ನೀವು ಎಷ್ಟು ತೊಗೋಬೇಕು ಮಿನಿಮಮ್ ಪಾಸ್ ಆಗಬೇಕಂದ್ರೆ? ಮಿನಿಮಮ್ ಫಾರ್ ಪಾಸಿಂಗ್ ಈಸ್ 64 ಫೈನಲ್ ಎಕ್ಸಾಮ್ದಲ್ಲಿ. ಸೊ ಟೋಟಲ್ ಎಲ್ಲ ಸೇರಿ ಇಂಟರ್ನಲ್ಸ್ ಮತ್ತು ಎಂಡ್ ಎಕ್ಸಾಮ್ ಟೋಟಲ್ ಎಲ್ಲ ಸೇರಿ ಎಷ್ಟು ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಟೋಟಲ್ ಮಾರ್ಕ್ಸ್ ನಿಮ್ಮದು ಇಂಟರ್ನ್ಶಿಪ್ಗೆ 400 ಇನ್ಕ್ಲೂಡಿಂಗ್ ಇಂಟರ್ನಲ್ಸ್ ಆ್ಯಂಡ್ ಎಂಡ್ ಎಕ್ಸಾಮ್. ಸೊ ಎರಡೂ ಸೇರಿ ಮಿನಿಮಮ್ ಎಷ್ಟು ಬರಬೇಕು ನೀವು ಪಾಸ್ ಮಾಡ್ಕೋಬೇಕಂದ್ರೆ? 160 ಮಿನಿಮಮ್ ಬರಲೇಬೇಕು. ಅದಕ್ಕಿಂತ ಕಡಿಮೆ ಬಂದರೆ ಇಟ್ ಈಸ್ ಫೇಲ್. ಸೊ ಇದು ಓವರ್ ಆಲ್ ಪಿಕ್ಚರ್ ಅಬೌಟ್ how many contact hours for internship, how many tests about internals, how many maximum marks, ಮಿನಿಮಮ್ ಮಾರ್ಕ್ಸ್ ನೀವು ಎಷ್ಟು ತೊಗೋಬೇಕು, ಸೆಮಿಸ್ಟರ್ ಎಂಡ್ ಎಕ್ಸಾಮಿಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು, ಮಿನಿಮಮ್ ಮಾರ್ಕ್ಸ್ ನೀವು ಎಷ್ಟು ತೊಗೋಬೇಕಂತೇಳಿ ಕಂಪ್ಲೀಟ್ ಆಗಿ ನಿಮಗೆ ಒಂದು ಐಡಿಯಾ ಸಿಗ್ತೈತಿ ಈ ಟೇಬಲ್ ನೋಡಿದರೆ. ಓಕೆ, ನೆಕ್ಸ್ಟ್ ನಿಮಗೆ ಸ್ಟೂಡೆಂಟ್ಸ್ ಏನೇನು ರೆಡಿ ಮಾಡ್ಕೋಬೇಕು ಇಂಟರ್ನ್ಶಿಪ್ದಲ್ಲಿ, ಇಂಟರ್ನಲ್ಸ್ ಹಿಡ್ಕೊಂಡು ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ ಮತ್ತು ರಿಪೋರ್ಟ್ ಯಾವ ರೀತಿ ರೆಡಿ ಮಾಡ್ಬೇಕಂತೇಳಿ ಒಂದು ಕಂಪ್ಲೀಟ್ ಗೈಡ್ಲೈನ್ಸ್ ಐತಿ. ಇಟ್ ಈಸ್ ಗಿವನ್ ಬೈ ದ DTE. ಸೊ DTE ಅವರೇ ಕೊಟ್ಟದ್ದು ಕಂಪ್ಲೀಟ್ ಗೈಡ್ಲೈನ್ಸ್ ಐತಿ. ಅದು ನಿಮಗೆ ಬ್ರೀಫಾಗಿ ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಇಲ್ಲಿ ನೀವು ನೋಡ್ರಿ, ಕಂಪ್ಲೀಟ್ ಗೈಡ್ಲೈನ್ಸ್ ಗಿವನ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ. ಇಂಟರ್ನ್ಶಿಪ್ ಗೈಡ್ಲೈನ್ಸ್ ಫಾರ್ ಕೋಹರೆಟ್ ಓನರ್,
ಸ್ಟೂಡೆಂಟ್ಸ್ ಆ್ಯಂಡ್ ಎಕ್ಸಾಮಿನರ್ಸ್. ಸೊ ಕೋಹರೆಟ್ ಓನರ್ ಅಂದರೆ ನಿಮ್ಮ ಸ್ಟಾಫ್, ಡಿಪಾರ್ಟ್ಮೆಂಟ್ ಸ್ಟಾಫ್ ಯಾರು ನಿಮಗೆ ಗೈಡ್ ಮಾಡ್ತಾರಲ್ಲ ಇಂಟರ್ನ್ಶಿಪ್ ಬಗ್ಗೆ, ನಿಮ್ಗೆ ಯಾರು ಅಸೈನ್ ಆಗಿರ್ತಾರಲ್ಲ ಡಿಪಾರ್ಟ್ಮೆಂಟ್ ಲೆವೆಲ್ದಲ್ಲಿ, ನಿಮಗೆ ಇಂಟರ್ನ್ಶಿಪ್ಪಿಗೆ ಒಬ್ಬರನ್ನು ಅಲಾಟ್ ಮಾಡಿರ್ತಾರೆ ಸ್ಟಾಫಿಗೆ, ಅವ್ರಿಗೆ ಕೋಹರೆಂಟ್ ಓನರ್ ಅಂತಂದು ಕರೀತಾರೆ. ಸ್ಟೂಡೆಂಟ್ಸ್ ಅಂದರೆ ನಿಮ್ಮದೇನು ಕೆಲಸ, ನೀವೇನೇನು ಮಾಡ್ಬೇಕಂತಂಥೇಳಿ. ನೆಕ್ಸ್ಟ್ ಎಕ್ಸಾಮಿನರ್ಸ್. ಸೊ ಎಕ್ಸಾಮಿನೇಷನ್ ಟೈಮ್ದೊಳಗೆ ಯಾರ್ಯಾರು ಎಕ್ಸಾಮಿನರ್ಸ್ ಇರ್ತಾರೆ, ಮತ್ತು ಇಂಟರ್ನಲ್ಸ್ದೊಳಗೆ ಯಾರ್ಯಾರು ಎಕ್ಸಾಮಿನ್ ಮಾಡ್ತಾರೆ, ಹೇಗೆ ಮಾರ್ಕ್ಸ್ ಕೊಡ್ತಾರೆ ಅಂಥೇಳಿ ಕಂಪ್ಲೀಟ್ ಗೈಡ್ಲೈನ್ಸ್ ಐತಿಲಿ, ನೀವು ಇಲ್ಲಿ ನೋಡ್ಕೋಬಹುದು. ಓಕೆ, ಇಂಟರ್ನ್ಶಿಪ್ ಅಂದರೆ ಏನು ಅಂತಂತೇಳಿ ಇದ್ರ ಬಗ್ಗೆ ಬ್ರೀಫ್ ಆಗಿ ಇಂಟ್ರಡಕ್ಷನ್ ಐತಿ. ಇದು ಓದ್ಕೊಂತ ಹೋಗ್ರಿ, ನಿಮ್ಗೆ ತಿಳಿತೈತಿ. ಭಾಳ ಇಂಪಾರ್ಟೆಂಟ್ ಐತಿ, ಎಲ್ಲನೂ ಸರಿಯಾಗಿ ತಿಳ್ಕೊಡ್ರಿ ನೀವು ಇಂಟರ್ನ್ಶಿಪ್ ಬಗ್ಗೆ. ನೆಕ್ಸ್ಟ್ ಔಟ್ಕಮ್ಸ್. ನೀವು ಇಂಟರ್ನ್ಶಿಪ್ ಮಾಡಿದ ಮೇಲೆ ಏನೇನು ನೀವು ಕಲ್ತಿರಬೇಕು, ಎಷ್ಟೆಲ್ಲ ನೀವು ತಿಳ್ಕೊಂಡಿರಬೇಕು ಇಂಟರ್ನ್ಶಿಪ್ ಮಾಡಿದ ಮೇಲೆ, ಅದಕ್ಕೆ ಔಟ್ಕಮ್ಸ್ ಅಂತ ಕರೀತಾರೆ. ಆಫ್ಟರ್ ಕಂಪ್ಲೀಷನ್ ಆಫ್ ಇಂಟರ್ನ್ಶಿಪ್, ಸೊ ವಾಟ್ ಆಲ್ ಯು ಶುಡ್ ಲರ್ನ್. ಸೊ ಇಲ್ಲಿ ಪ್ರತಿಯೊಂದು ಕೊಟ್ಟಿದ್ದಾರೆ, ಸೊ ಓದ್ಕೊಂಡು ತಿಳ್ಕೊಡ್ರಿ ಇದನ್ನು. ನೆಕ್ಸ್ಟ್ ಡ್ಯೂಟೀಸ್, ರೆಸ್ಪಾನ್ಸಿಬಿಲಿಟಿ ಆಫ್ ಕೋಹರೆಟ್ ಓನರ್ ಅಂತಂತೈತಿ. ಸೊ ಕೋಹರೆಟ್ ಓನರ್ ಅಂದರೆ ಯಾರಂತ ನಿಮಗೆ ಹೇಳಿದ್ ನಾನು ಆಗಲೇ, ನಿಮಗೆ ಸ್ಟಾಫ್ ಒಬ್ಬರು ಅಸೈನ್ ಮಾಡಿರ್ತಾರೆ ಡಿಪಾರ್ಟ್ಮೆಂಟ್ಲಿ, ಅವರು ಕೋಹರೆಟ್ ಓನರ, ಅವ್ರದ್ದು ಏನು ಡ್ಯೂಟಿ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ. ಮತ್ತು ನೆಕ್ಸ್ಟ್ ಓಕೆ, ಇಲ್ಲಿ ಇಂಟರ್ನ್ಶಿಪ್ಪಿಗೆ ಸ್ಟೂಡೆಂಟ್ಸ್ ಏನೇನು ಮಾಡಬೇಕು ಅಂಥೇಳಿ ಇನ್ಸ್ಟ್ರಕ್ಷನ್ಸ್ ಅದಾವ. ಸೊ ಎಲ್ಲ ಇನ್ಸ್ಟ್ರಕ್ಷನ್ಸ್ ಓದ್ಕೊಡ್ರಿ, ಸಿಂಪಲ್ ಇದೆ ಲ್ಯಾಂಗ್ವೇಜ್, ನೀವು ಓದ್ತಾ ಹೋದರೆ ಗೊತ್ತಾಗ್ತೈತಿ. ಓಕೆ, ನೆಕ್ಸ್ಟ್ ಅಸೆಸ್ಮೆಂಟ್ ಹೇಗೆ ಮಾಡ್ತಾರ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಅಸೆಸ್ಮೆಂಟ್ ಈಸ್ ಡನ್ ಫಾರ್ 400 ಮಾರ್ಕ್ಸ್ ಇನ್ಕ್ಲೂಡಿಂಗ್ ಇಂಟರ್ನಲ್ಸ್ ಆ್ಯಂಡ್ ಎಂಡ್ ಎಕ್ಸಾಮಿನೇಷನ್. ಸೊ ಇಂಟರ್ನಲ್ಸ್ಗೆ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತಂದು ಕರೀತಾರೆ, CIEಗೆ ಇನ್ನೊಂದು ಹೆಸರು ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತ ಕರೀತಾರೆ. ಸೊ ಇಂಟರ್ನಲ್ ಮಾರ್ಕ್ಸ್ ಎಷ್ಟಿರ್ತಾವೆ ಮ್ಯಾಕ್ಸಿಮಮ್, ಆಗಲೇ ನಿಮ್ಮ ಟೇಬಲಲ್ಲಿ ತೋರಿಸಿದ ನಾನು. ಇಟ್ ಈಸ್ ಕಂಡಕ್ಟೆಡ್ ಫಾರ್ 240 ಮಾರ್ಕ್ಸ್. 3 ಇಂಟರ್ನಲ್ಸ್ ವಿಲ್ ಬಿ ಕಂಡಕ್ಟೆಡ್, CIE1, CIE2, CIE3 ಅಂತಂತೇಳಿ 3 ಇಂಟರ್ನಲ್ಸ್ ಕಂಡಕ್ಟ್ ಮಾಡ್ತಾರೆ. ಸೊ ನೀವು CIE1 ಕಂಪ್ಲೀಟ್ ಮಾಡದೆ CIE2 ಅಟೆಂಡ್ ಮಾಡೋಕ್ಕೆ ಬರೋಂಗಿಲ್ಲ. ಸೊ CIE2 ಅಟೆಂಡ್ ಮಾಡಬೇಕಂದ್ರೆ CIE1 ಕಂಪ್ಲೀಟ್ ಮಾಡಿರಬೇಕು, CIE3 ಅಟೆಂಡ್ ಮಾಡಬೇಕಂದ್ರೆ CIE2 ಕಂಪ್ಲೀಟ್ ಮಾಡಬೇಕು. ಸೊ ಕಂಪಲ್ಸರಿ ನೀವು ಎಲ್ಲ ಇಂಟರ್ನಲ್ಸ್ ಅಟೆಂಡ್ ಮಾಡಲೇಬೇಕು, ಅವಾಗಷ್ಟೇ ನಿಮಗೆ ಫೈನಲ್ ಎಕ್ಸಾಮಿಗೆ ನಿಮಗೆ ಅಲೋ ಮಾಡ್ತಾರೆ. ಸಪೋಸ್ ನೀವು ಯಾವುದೇ ಒಂದು ಇಂಟರ್ನಲ್ ಟೆಸ್ಟ್ ನೀವು ಆಬ್ಸೆಂಟ್ ಇದ್ದರೆ, CIE1 or 2 ಯಾವುದಾದ್ರೂ ಆಬ್ಸೆಂಟ್ ಇದ್ದರೆ, ಯು ಆರ್ ನಾಟ್ ಎಲಿಜಿಬಲ್ ಫಾರ್ ದ ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ ಅಂತಂತ ಹೇಳಿ ಕ್ಲಿಯರ್ಲಿ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಕೋಬೋದು. ಸೊ ಇದು ಭಾಳ ಇಂಪಾರ್ಟೆಂಟ್ ಐತಿ. ಇಂಟರ್ನಲ್ಸ್ ಯು ಶುಡ್ ನಾಟ್ ನೆಗ್ಲೆಕ್ಟ್. ಆಲ್ 3 internals ಆರ್ ಕಂಪಲ್ಸರಿ, ಯು ನೀಡ್ ಟು ಅಟೆಂಡ್. ಇಫ್ ಯು ಮಿಸ್ ಎನಿ ಆಫ್ ದ ಇಂಟರ್ನಲ್, ದೆನ್ ಯು ವಿಲ್ ನಾಟ್ ಬಿ ಅಲೋಡ್ ಫಾರ್ ದ ಫೈನಲ್ ಎಕ್ಸಾಮ್. ಓಕೆ, ನೆಕ್ಸ್ಟ್ ಇಂಟರ್ನಲ್ಸ್ ಇವ್ಯಾಲ್ಯುಯೇಷನ್ ಹೇಗೆ ಮಾಡ್ತಾರೆ, ಪ್ರತಿಯೊಂದು ಫಸ್ಟ್ ಟೆಸ್ಟಿಗೆ ಫಸ್ಟ್ ಇಂಟರ್ನಲ್ ಇಟ್ ವಿಲ್ ಬಿ ಕನ್ಸಿಡರ್ಡ್, ಇಟ್ ವಿಲ್ ಬಿ ಟೇಕನ್ ಎಟ್ ದ ಎಂಡ್ ಆಫ್ 4th week. ಸೊ 4th week ಎಂಡಿಗೆ ಈ ಇಂಟರ್ನಲ್ ಕಂಡಕ್ಟ್ ಮಾಡ್ತಾರೆ. ಇಲ್ಲಿ ಏನೇನು ಸಬ್ಮಿಟ್ ಮಾಡ್ಬೇಕಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ, ನಿಮಗೆ ಇಲ್ಲಿ ಚೆಕ್ ಮಾಡ್ಕೊಳ್ಳಿ, ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಯು ನೀಡ್ ಟು submit a report to the training supervisor and a copy to the cohort owner focusing on. ಸೊ ನಿಮಗೆ ಟ್ರೈನಿಂಗ್ ಯಾರು ಕೊಡ್ತಾರಲ್ಲ ಸೂಪರ್ವೈಸರ್, ಅವ್ರಿಗೆ ಒಂದು ಕಾಪಿ ಕೊಡಬೇಕು, ಮತ್ತು ನಿಮ್ಮ ಡಿಪಾರ್ಟ್ಮೆಂಟ್ ಸ್ಟಾಫ್ ಕೋಹರ್ಟ್ ಓನರ್ ಯಾರು ಇರ್ತಾರಲ್ಲ ಅವ್ರಿಗೆ ಒಂದು ಕಾಪಿ ಕೊಡಬೇಕು. ಸೊ ದ್ಯಾಟ್ ರಿಪೋರ್ಟ್ ಶುಡ್ ಕಂಟೈನ್ ಆಲ್ ದೀಸ್ ಥಿಂಗ್ಸ್, ದಟ್ ಈಸ್ ಓವರ್ ವ್ಯೂ ಆಫ್ ಆರ್ಗನೈಸೇಷನ್, ವಿಷನ್, ಮಿಷನ್, ಆರ್ಗನೈಸೇಷನ್ ಸ್ಟ್ರಕ್ಚರ್, ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಪರ್ಸನಲ್ ಇನ್ ದ ಆರ್ಗನೈಸೇಷನ್, ಪ್ರೊಡಕ್ಟ್ಸ್ ಆ್ಯಂಡ್ ಮಾರ್ಕೆಟ್ ಪರ್ಫಾರ್ಮೆನ್ಸ್. ಸೊ ಇವೆಲ್ಲದ್ರದ್ದು ಕಂಪ್ಲೀಟ್ ಆಗಿ ನೀವು ರಿಪೋರ್ಟ್ ಸಬ್ಮಿಟ್ ಮಾಡಬೇಕು. ಸೊ ಅದಕ್ಕೆ ಎಷ್ಟು ಮಾರ್ಕ್ಸ್ ಇದೆ, ಮ್ಯಾಕ್ಸಿಮಮ್ 50 ಮಾರ್ಕ್ಸ್ ಐತಿ. ಮತ್ತು ಅದ್ರ ಮೇಲೆ ನೀವು ಪ್ರೆಸೆಂಟೇಷನ್ ಕೊಡಬೇಕಾಗ್ತೈತಿ, ಅದಕ್ಕೆ ಪ್ರೆಸೆಂಟೇಷನ್ಗೆ ಎಷ್ಟು ಮಾರ್ಕ್ಸ್ ಇದೆ, 30. ಸೊ ಟೋಟಲ್ 50 + 30 ಈಸ್ 80 ಮಾರ್ಕ್ಸ್. ಸೊ 80 ಮಾರ್ಕ್ಸ್ ಈಸ್ ದ ಫಸ್ಟ್ ಇಂಟರ್ನಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್. ಇಲ್ಲಿ CIE1 shall be assessed by the cohort owner for 80 marks using appropriate rubrics. ಸೊ ನಿಮ್ಮ ಸ್ಟಾಫ್, ಡಿಪಾರ್ಟ್ಮೆಂಟ್ ಸ್ಟಾಫನ್ನೇ ಇದನ್ನು ಅಸೆಸ್ಮೆಂಟ್ ಮಾಡ್ತಾರೆ ಫಸ್ಟ್ IA. ಓಕೆ, ನೆಕ್ಸ್ಟ್ CIE2 ಯಾವ ರೀತಿ ಕಂಡಕ್ಟ್ ಮಾಡ್ತಾರೆ, ಏನೇನು ಇರ್ತೈತಿ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಕೊಡ್ರಿ ನೀವು ಇಲ್ಲಿ. CIE2 is conducted after the end, at the end of 8th week. ಸೊ 8th week ನಂತರ ಇದನ್ನು ಕಂಡಕ್ಟ್ ಮಾಡ್ತಾರೆ. ಅಸೆಸ್ಮೆಂಟ್ ಯಾವ ರೀತಿ ಮಾಡ್ತಾರೆ ಅಂತಂದರೆ, ಆನ್ ಜಾಬ್ ಟ್ರೈನಿಂಗ್ ಕೊಡ್ತಾರಲ್ಲ ಅದ್ರ ಮೇಲೆ ಅಸೆಸ್ಮೆಂಟ್ ಇರ್ತೈತಿ, ಪ್ಲಸ್ ಒಂದು ಕೇಸ್ ಸ್ಟಡಿ ಮಾಡಬೇಕಾಗ್ತೈತಿ. ನೀವು ಕೇಸ್ 1 ಅಂತಂತಲೇ ಕೊಟ್ಟಿದ್ದಾರೆ. ಸೊ ನೀವು ಟ್ರೈನಿಂಗ್ ಹೋದಾಗ ಎಲ್ಲ ಗೊತ್ತಾಗ್ತೈತೆ ನಿಮಗೆ ಯಾವ ರೀತಿ ಅಸೆಸ್ಮೆಂಟ್ ಮಾಡ್ತಾರೆ ಅಂತಂತ ಹೇಳಿ. ಸೊ ಇಟ್ ಕಂಟೈನ್ಸ್ ವಾಟ್ ಆಲ್ ದ ಥಿಂಗ್ಸ್ ಯು ಕ್ಯಾನ್ ಸಿಯರ್. ಇಂಟರ್ನ್ಸ್ ಅಬಿಲಿಟಿ ಟು ಅಪ್ಲೈ ದ ಸ್ಕಿಲ್ ಆ್ಯಂಡ್ ಟೆಕ್ನಿಕಲ್ ನಾಲೆಡ್ಜ್ ಆನ್ OJT 1 ಅಂದರೆ ಆನ್ ಜಾಬ್ ಟ್ರೈನಿಂಗ್ 1, ಫಸ್ಟ್ ಆನ್ ಜಾಬ್ ಟ್ರೈನಿಂಗ್ 1. ಇಂಟರ್ನ್ಸ್ ಪರ್ಫಾರ್ಮೆನ್ಸ್
on assigned task and project, extent of intern's ability to add value to the organization through internship. ಸೊ ಇವು ಮೂರು ಸೇರಿ ಎಷ್ಟು ಮಾರ್ಕ್ಸ್ ಅಂದರೆ ಮ್ಯಾಕ್ಸಿಮಮ್ 50 ಮಾರ್ಕ್ಸ್ ಇರ್ತೈತಿ. ನೆಕ್ಸ್ಟ್ ಇದ್ರ ಮೇಲೆ ಆನ್ ಜಾಬ್ ಟ್ರೈನಿಂಗ್ 1 ಮೇಲೆ, ಯೂಸಿಂಗ್ ಕೇಸ್ 1 ಮೇಲೆ, ಇದ್ರ ಮೇಲೆ ನೀವು ಡಾಕ್ಯುಮೆಂಟ್ ರೆಡಿ ಮಾಡಬೇಕು. ಡಾಕ್ಯುಮೆಂಟ್ ಯೂಸ್ ಕೇಸ್ ಆನ್ ಅ ಟಾಸ್ಕ್ ವೇರ್ ಹಿ ಈಸ್ ವರ್ಕಿಂಗ್ ಆಸ್ ಇಂಟರ್ನ್. ಸೊ ನೀವು ಎಲ್ಲಿ ಟ್ರೈನಿಂಗ್ ತೊಗೋತಿರಲ್ಲ ಅದ್ರದ್ದು ಆನ್ ಜಾಬ್ ಟ್ರೈನಿಂಗ್ 1 ಮೇಲೆ ನೀವು ಡಾಕ್ಯುಮೆಂಟ್ ರೆಡಿ ಮಾಡಬೇಕು. ಆ ಡಾಕ್ಯುಮೆಂಟ್ಗೆ 30 ಮಾರ್ಕ್ಸ್ ಇರ್ತೈತಿ. ಸೊ ಟೋಟಲ್ 50 + 30 ಎರಡೂ ಸೇರಿ ನಿಮ್ಮದು ಮ್ಯಾಕ್ಸಿಮಮ್ ಮಾರ್ಕ್ಸ್ 80 ಮಾರ್ಕ್ಸ್ ಫಾರ್ ಇಂಟರ್ನಲ್ 2 CIE 2. ಓಕೆ, ಯಾವ ರೀತಿ ಅಸೆಸ್ಮೆಂಟ್ ಮಾಡ್ತಾರಂತ ಹೇಳಿ ಇಲ್ಲಿ ನೋಡ್ಕೊಡಿಲೆ. ಸೊ ಅಸೆಸ್ಮೆಂಟ್ CIE 2 shall be assessed. CIE 2 will be assessed by industrial training supervisor. ಸೊ ನಿಮಗೆ ಯಾರು ಟ್ರೈನಿಂಗ್ ಕೊಡ್ತಾರಲ್ಲ ಸೂಪರ್ವೈಸರ್ ಅವರೇ ಅಸೆಸ್ಮೆಂಟ್ ಮಾಡ್ತಾರೆ, ಮಾರ್ಕ್ಸ್ ಅಲಾಟ್ಮೆಂಟ್ ಮಾಡ್ತಾರೆ. ಸೊ ಆ ಮಾರ್ಕ್ಸ್ ಅಲಾಟ್ ಮಾಡಬೇಕಾದಾಗ ನಿಮ್ಮ ಡಿಪಾರ್ಟ್ಮೆಂಟ್ ಸ್ಟಾಫ್ ಕೋಹರೆಟ್ ಓನರ್ ಯಾರು ನಿಮ್ಗೆ ಅಸೈನ್ ಮಾಡಿರ್ತಾರಲ್ಲ ಅವರು ಅಸಿಸ್ಟ್ ಮಾಡ್ತಾರೆ ಅವ್ರಿಗೆ, ಸೂಪರ್ವೈಸರ್ಗೆ, ಫಾರ್ ಫೈನಲೈಸಿಂಗ್ ದ ಇಂಟರ್ನಲ್ 2 ಮಾರ್ಕ್ಸ್. ಓಕೆ, ನೆಕ್ಸ್ಟ್ ಥರ್ಡ್ ಇಂಟರ್ನಲ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ನೋಡ್ರಿ, ಅಟ್ ದ ಎಂಡ್ ಆಫ್ 12th ವೀಕ್ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ಟೇಕನ್ ಫಾರ್ ಆನ್ ಜಾಬ್ ಟ್ರೈನಿಂಗ್ 2, ಸೆಪ್ರೇಟ್ ಆನ್ ಜಾಬ್ ಟ್ರೈನಿಂಗ್ 2, ಬೇರೆ ಟ್ರೈನಿಂಗ್ ಅಂತ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ಬೇರೆ ರೋಲ್ ಇರ್ತೈತೆ ನಿಮ್ಮದು. ಯೂಸ್ ಕೇಸ್ 2 ಅಂತ ಹೇಳ್ಕೊಡ್ತಾರೆ. ಸೊ ಎರಡು ಸೇರಿ ಮಾರ್ಕ್ಸ್ ಎಷ್ಟು ಅಲಾಟ್ ಮಾಡ್ತಾರೆ ಥರ್ಡ್ ಇಂಟರ್ನಲ್ ಸೇಮ್ 50 + 30 ಅಂತಂತೈತಿ. ಸೊ 50 ಮಾರ್ಕ್ಸ್ ಯಾವ್ಯಾವ್ದಕ್ಕೆ ಕೊಡ್ತಾರೆ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಯಾವ್ಯಾವ್ದು ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿ 1, 2, 3 ಅಂತ ಹೇಳಿ. ಸೊ ಇಂಟರ್ನ್ಸ್ ಅಬಿಲಿಟಿ ಟು ಅಪ್ಲೈ ದ ಸ್ಕಿಲ್ ಆ್ಯಂಡ್ ಟೆಕ್ನಿಕಲ್ ನಾಲೆಜ್ ಆನ್ OJT2, ಇಂಟರ್ನ್ಸ್ ಪರ್ಫಾರ್ಮೆನ್ಸ್ ಆನ್ ಅಸೈನ್ ಟಾಸ್ಕ್ ಆ್ಯಂಡ್ ಪ್ರಾಜೆಕ್ಟ್. ಸೊ ನಿಮ್ಮ ಪರ್ಫಾರ್ಮೆನ್ಸು ಮ್ಯಾಟ್ರ್ ಆಗ್ತೈತಿ, ನಿಮ್ಮ ಅಬಿಲಿಟಿ ಮ್ಯಾಟ್ರ್ ಆಗ್ತೈತಿ, ಮತ್ತು ಎಕ್ಸ್ಟೆಂಟ್ ಆಫ್ ಇಂಟರ್ನ್ಸ್ ಅಬಿಲಿಟಿ ಟು ಆ್ಯಡ್ ವ್ಯಾಲ್ಯೂ ಟು ದ ಆರ್ಗನೈಸೇಷನ್ ಥ್ರೂ ಇಂಟರ್ನ್ಶಿಪ್. ಸೊ ಇದು ಪ್ರತಿಯೊಂದು ನಿಮಗೆ ಸೂಪರ್ವೈಸರ್ ಹೇಳ್ತಾರೆ ಯಾವ ರೀತಿ ನಿಮಗೆ ಮಾರ್ಕ್ಸ್ ಕೊಡ್ತಾರಂತಂತೇಳಿ. ಬಟ್ ನಿಮ್ಗೆ ಗೊತ್ತಿರಬೇಕು ಇದು ಯಾವ್ಯಾವುದಕ್ಕೆ ಎಷ್ಟೆಷ್ಟು ಮಾರ್ಕ್ಸ್ ಅಂತಂಥೇಳಿ. ನೆಕ್ಸ್ಟ್ ಇದೆಲ್ಲ ಮಾಡಿದ್ಮೇಲೆ ಆನ್ ಜಾಬ್ ಟ್ರೈನಿಂಗ್ 2 ಮಾಡಿದ್ಮೇಲೆ ಅದ್ರದ್ದು ಒಂದು ಡಾಕ್ಯುಮೆಂಟ್ ರೆಡಿ ಮಾಡ್ಕೋಬೇಕು ನೀವು. ಡಾಕ್ಯುಮೆಂಟಿಂಗ್ ಆಫ್ ಇಲ್ಲಿದೆ ನೋಡ್ರಿ, ಡಾಕ್ಯುಮೆಂಟಿಂಗ್ ಆಫ್ ಅನದರ್ ಯೂಸ್ ಕೇಸ್ ಆನ್ ಟಾಸ್ಕ್ ವೇರ್ ಹಿ ಈಸ್ ವರ್ಕಿಂಗ್ ಆಸ್ ಇಂಟರ್ನ್ ಅಂತ ಹೇಳ್ಕೊಡ. ಸೊ ಅದಕ್ಕೆ 30 ಮಾರ್ಕ್ಸ್ ಇರ್ತೈತಿ. ಸೊ ಟೋಟಲ್ 80 ಮಾರ್ಕ್ಸ್ ಫಾರ್ CIE 3. ಸೊ ಮೂರನೇ ಇಂಟರ್ನಲ್ಗೂ 80 ಮಾರ್ಕ್ಸ್ ಇರ್ತೈತಿ. ಸೊ ಟೋಟಲ್ 3 ಇಂಟರ್ನಲ್ಸ್ ಇರ್ತಾವೆ. ಸೊ 3 ಇಂಟರ್ನಲ್ ಸೇರಿ ಮ್ಯಾಕ್ಸಿಮಮ್ ಎಷ್ಟಾಗ್ತೈತಿ 80 + 80 + 80 ಅಂದರೆ 240 ಮಾರ್ಕ್ಸ್ ವಿಲ್ ಬಿ ದೇರ್ ಫಾರ್ ಇಂಟರ್ನಲ್ ಸೋಲ್ಸ್. ಸೊ ಥರ್ಡ್ ಇಂಟರ್ನಲ್ ಯಾವ ರೀತಿ ಅಸೆಸ್ಮೆಂಟ್ ಮಾಡ್ತಾರಂತಂತೇಳಿ ಇಲ್ಲಿ ಕೊಡ್ತಾರೆ. CIE 3 ಶಾಲ್ ಬಿ ಅಸೆಸ್ಡ್ ಬೈ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಸೂಪರ್ವೈಸರ್. ಸೂಪರ್ವೈಸರನ್ನ ಅಸೆಸ್ ಮಾಡ್ತಾರೆ ಯೂಸಿಂಗ್ ಕಂಪನೀಸ್ ಅಸೆಸ್ಮೆಂಟ್ ರುಬ್ರಿಕ್ಸ್. ಕಂಪ್ನಿ ಒಂದು ಅದರದೇ ಆದಂಥ ಅವ್ರದ್ದು ರುಬ್ರಿಕ್ಸ್ ಇರ್ತೈತಿ, ಶೀಟ್ ಇರ್ತೈತಿ, ಅದ್ರ ಪ್ರಕಾರ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಮತ್ತು ನಿಮ್ಮ ಕೋಹರ್ಟ್ ಓನರ್ ಯಾರು ಇರ್ತಾರಲ್ಲ ನಿಮ್ಮ ಡಿಪಾರ್ಟ್ಮೆಂಟ್ ಸ್ಟಾಫ್ ನಿಮ್ಗೆ ಅಸೈನ್ ಆದವರು ಅವ್ರಿಗೆ ಅಸಿಸ್ಟ್ ಮಾಡ್ತಾರೆ. ಯಾರಿಗೆ? ಸೂಪರ್ವೈಸರ್ಗೆ ಅಸಿಸ್ಟ್ ಮಾಡ್ತಾರೆ. ನಿಮಗೆ ಥರ್ಡ್ ಇಂಟರ್ನಲ್ ಮಾರ್ಕ್ಸ್ ಫೈನಲೈಸ್ ಮಾಡಲಿಕ್ಕೆ ಅವರು ಅಸಿಸ್ಟ್ ಮಾಡ್ತಾರೆ. ಓಕೆ, ಸೊ ಇಬ್ಬರು ಸೇರಿನೇ ನಿಮ್ಮದು ಮಾರ್ಕ್ಸ್ ಫೈನಲ್ ಮಾಡ್ತಾರೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಇಂಟರ್ನಲ್ ಮಾರ್ಕ್ಸ್ ಆಫ್ ಇಂಟರ್ನ್ಶಿಪ್. ನೆಕ್ಸ್ಟ್ ಕಮ್ಸ್ ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್. ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ ಬಗ್ಗೆ ನೀವು ತಿಳ್ಕೊಬೇಕು, ಇದು ಭಾಳ ಇಂಪಾರ್ಟೆಂಟ್ ಐತಿ. ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ ಫೈನಲ್ ಎಕ್ಸಾಮ್ ಯಾವ ರೀತಿ ಕಂಡಕ್ಟ್ ಮಾಡ್ತಾರೆ ಅಂದರೆ, ಸೊ ಡ್ಯೂರಿಂಗ್ ದ ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ ಸ್ಟೂಡೆಂಟ್ಸ್ ಶಾಲ್ ಡೆಮಾನ್ಸ್ಟ್ರೇಟ್ ದ ಔಟ್ಕಮ್ಸ್ ಆಫ್ ದೇರ್ ಇಂಟರ್ನ್ಶಿಪ್ ಟು ದ ಪ್ಯಾನಲ್ ಆಫ್ ಎಕ್ಸಾಮಿನರ್ಸ್. ಸೊ ನೀವು ಡೆಮಾನ್ಸ್ಟ್ರೇಟ್ ಮಾಡಬೇಕಾಗ್ತೈತಿ. ನೀವು ಏನು ಟ್ರೈನಿಂಗ್ ತೊಗೊಂಡಿರ್ತೀರಿ ಇಂಟರ್ನ್ಶಿಪ್ದೊಳಗೆ ಏನೇನು ಮಾಡಿರ್ತೀರಿ ಕೆಲಸ ಪ್ರತಿಯೊಂದ್ರದ್ದು ನೀವು ಡೆಮಾನ್ಸ್ಟ್ರೇಟ್ ಮಾಡಬೇಕು, ಪ್ರೆಸೆಂಟೇಷನ್ ಕೊಡಬೇಕು. ಸೊ ಎಕ್ಸಾಮಿನೇಷನ್ದೊಳಗೆ ಯಾರು ಇರ್ತಾರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಎಕ್ಸಾಮಿನೇಷನ್ದಲ್ಲಿ ಸೊ ಇಟ್ ಕಂಪ್ರೈಸಸ್ ಆಫ್ ಅ ಕೋಹರ್ಟ್ ಓನರ್, ಅಂದರೆ ನಿಮಗೆ ಯಾರಿಗೆ ಅಸೈನ್ ಮಾಡಿರ್ತಾರಲ್ಲ ಕೋಹರ್ಟ್ ಓನರ್ ಅಂತ ಹೇಳಿ ಅವರು ನಿಮಗೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ. ಅಂದರೆ ದೇ ಆರ್ ದ ಇಂಟರ್ನಲ್ಸ್. ಒಬ್ಬರು ಎಕ್ಸ್ಟರ್ನಲ್ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಅಂತ ಬರ್ತಾರೆ. ಸೊ ಎಕ್ಸ್ಟರ್ನಲ್ ಎಕ್ಸಾಮಿನರ್ ಇರ್ತಾರೆ. ಸೊ ಇಬ್ಬರು ಸೇರಿ ನಿಮಗೆ ಈ ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ ಮಾಡ್ತಾರೆ. ಸೊ ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ದಲ್ಲಿ ಏನು ಇರ್ತೈತಿ ಅಂತಂತೇಳಿ ಇವ್ಯಾಲ್ಯೂಯೇಷನ್ ಕ್ರೈಟೇರಿಯಾ ಎಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಸೊ ಪ್ರೆಸೆಂಟೇಷನ್ ನೀವು ಕೊಡಬೇಕಾಗ್ತೈತಿ. ಫೈನಲ್ ಎಕ್ಸಾಮ್ದೊಳಗೆ ಪ್ರೆಸೆಂಟೇಷನ್ಗೆ ಮಾರ್ಕ್ಸ್ ಎಷ್ಟಿದೆ ಅಂದರೆ 100 ಮಾರ್ಕ್ಸ್ ಐತಿ. ಪ್ರೆಸೆಂಟೇಷನ್ ಯಾವುದಾದ್ರ ಮೇಲೆ ನೀವು ಪ್ರೆಸೆಂಟೇಷನ್ ಕೊಡಬೇಕಂತೇಳಿ ಒಂದು 5 ಪಾಯಿಂಟ್ಸ್ ನೋಡಿರಿ. ಸೊ ಫಸ್ಟ್ ನೀವು ಓವರ್ ವ್ಯೂ ಆಫ್ ದ ಆರ್ಗನೈಜೇಷನ್, ವಿಷನ್, ಮಿಷನ್, ಇದು ಪ್ರತಿಯೊಂದ್ರದ್ದು ಓವರ್ ವ್ಯೂ. ನೀವು ಎಲ್ಲಿ ಯಾವ ಕಂಪ್ನಿ ಒಳಗೆ ನೀವು ಟ್ರೈನಿಂಗ್ ತೊಗೊಂಡಿರ್ತಲ್ಲ ಅದ್ರದ್ದು ಓವರ್ ವ್ಯೂ ಆಫ್ ದಿ ಆರ್ಗನೈಜೇಷನ್ ಕೊಡಬೇಕು. ಇನ್ಕ್ಲೂಡಿಂಗ್ ವಿಷನ್, ಮಿಷನ್, ಸ್ಟ್ರಕ್ಚರ್, ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಫಾರ್ ಪರ್ಸನಲ್, ಪ್ರಾಡಕ್ಟ್ಸ್, ಮಾರ್ಕೆಟ್, ಪರ್ಫಾರ್ಮೆನ್ಸ್ ಎಟ್ಸೆಟ್ರಾ. ಅದಕ್ಕೆ 20 ಮಾರ್ಕ್ಸ್ ಐತಿ. ನೆಕ್ಸ್ಟ್ ದ ರೋಲ್ ಪರ್ಫಾರ್ಮ್ಡ್ ಇನ್ ದ ಆರ್ಗನೈಜೇಷನ್ ಡ್ಯೂರಿಂಗ್ OJT1. ಸೊ ಫಸ್ಟ್
ಆನ್ ಜಾಬ್ ಟ್ರೈನಿಂಗ್ 1 ತೊಗೊಂಡಿರ್ತಲ್ಲ ಅವಾಗ ನಿಮ್ದು ರೋಲ್ ಏನಿತ್ತು, ನೀವೇನೇನು ಕೆಲಸ ಮಾಡಿದ್ರಿ ಅಂತಂತೇಳಿ, ಮತ್ತು ನೀವೇನು ಅಬಿಲಿಟೀಸ್ ಅಪ್ಲೈ ಮಾಡಿದ್ರಿ, ಏನು ಸ್ಕಿಲ್ ಡೆವಲಪ್ ಮಾಡ್ಕೊಂಡ್ರಿ ಅಂತಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ 20 ಮಾರ್ಕ್ಸ್ ಇರ್ತೈತಿ. ನೆಕ್ಸ್ಟ್ ಯೂಸಿಂಗ್ ಕೇಸ್ 1 ಅದಕ್ಕೆ 20 ಮಾರ್ಕ್ಸ್. ಮತ್ತು ನೆಕ್ಸ್ಟ್ OJT2 ರೋಲ್ ನೀವು ಏನು ಮಾಡಿದ್ರಿ, ಏನೇನು ಅಬಿಲಿಟಿ ನೀವು ಅಪ್ಲೈ ಮಾಡಿದ್ರಿ, ಸ್ಕಿಲ್ ಅಪ್ಲೈ ಮಾಡಿದ್ರಿ ಅಂತಂಥೇಳಿ ಅದಕ್ಕೆ 20 ಮಾರ್ಕ್ಸ್ ಇರ್ತೈತಿ. ನೆಕ್ಸ್ಟ್ ಯೂಸ್ ಕೇಸ್ 2ಗೆ 20 ಮಾರ್ಕ್ಸ್ ಇರ್ತೈತಿ. ಸೊ ಇವೆಲ್ಲ ಸೇರಿ ಟೋಟಲ್ 100 ಮಾರ್ಕ್ಸ್ ಓನ್ಲಿ ಫಾರ್ ಪ್ರೆಸೆಂಟೇಷನ್ಗೆ 100 ಮಾರ್ಕ್ಸ್ ಇರ್ತೈತಿ. ನೆಕ್ಸ್ಟ್ ನೀವು ಒಂದು ರಿಪೋರ್ಟ್ ರೆಡಿ ಮಾಡಬೇಕು ಇಂಟರ್ನ್ಶಿಪ್ ಮೇಲೆ. ಇಂಟರ್ನ್ಶಿಪ್ ರಿಪೋರ್ಟಿಗೆ ಇವ್ಯಾಲ್ಯೂಯೇಷನ್ನ ಮಾಡ್ತಾರೆ. ರಿಪೋರ್ಟ್ ತೊಗೊಂಡು ಇವ್ಯಾಲ್ಯೂಯೇಷನ್ ಮಾಡ್ತಾರೆ. ನಿಮ್ಮ ರಿಪೋರ್ಟಿಗೆ ಎಷ್ಟು ಮಾರ್ಕ್ಸ್ ಇರ್ತಾವೆ ಅಂದರೆ ಇಂಟರ್ನ್ಶಿಪ್ ರಿಪೋರ್ಟಿಗೆ 60 ಮಾರ್ಕ್ಸ್ ಇರ್ತೈತಿ. ಓಕೆ, ಸೊ ರಿಪೋರ್ಟ್ ಯಾವ ರೀತಿ ಇರ್ತೈತಿ, ಯಾವ ರೀತಿ ನೀವು ರೆಡಿ ಮಾಡ್ಕೋಬೇಕು ಅಂತಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ನೀವು ನೋಡ್ಬೋದು ಮಾರ್ಕ್ಸ್ ಹೇಗೆ ಕೊಡ್ತಾರೆ ಅಂಥೇಳಿ. ಕೋರ್ಟ್ ಓನರ್ ಎಕ್ಸ್ಟರ್ನಲ್ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಶಾಲ್ ಅಸೆಸ್ ದ ಇಂಟರ್ನ್ ಸೆಪರೇಟ್ಲಿ ಯೂಸಿಂಗ್ ಆನ್ ಅಪ್ರೋಪ್ರಿಯೇಟ್ ರುಬ್ರಿಕ್ಸ್ ಎವರೇಜ್ ಮಾರ್ಕ್ಸ್ ಟು ಬಿ ಟ್ಯಾಬ್ಯುಲೇಟೆಡ್. ಸೊ ಅವ್ರ ಎಕ್ಸಾಮಿನೇಷನ್ದಲ್ಲಿ ಅವ್ರದ್ದೇ ಆದಂಥ ಒಂದು ಸೆಟ್ ಆಫ್ ರುಬ್ರಿಕ್ಸ್ ಇರ್ತೈತಿ. ಅದನ್ನ ನೋಡಿಕೊಂಡು ನಿಮಗೆ ಮಾರ್ಕ್ಸ್ ಅವರು ಅಲಾಟ್ ಮಾಡ್ತಾರೆ. ಓಕೆ, ಫೈನಲ್ ಎಕ್ಸಾಮ್ದಲ್ಲಿ. ನೆಕ್ಸ್ಟ್ ಫಾರ್ಮ್ಯಾಟ್ಸ್ ಯಾವ್ಯಾವ ನೀವು ರೆಡಿ ಮಾಡ್ಕೋಬೇಕು ಇಂಟರ್ನ್ಶಿಪ್ಪಿಗೆ ಅಂತಂತ ಹೇಳಿ ಕೊಟ್ಟಿದ್ದಾರೆ. ಫಾರ್ಮ್ಯಾಟ್ಸ್ ಇನಿಷಿಯಲಿ ಸ್ಟಾರ್ಟಿಂಗ್ ಯಾವ್ಯಾವ್ದು ರೆಡಿ ಮಾಡಬೇಕಂದ್ರೆ, ಫಸ್ಟ್ ನೀವು ಅಪ್ಲಿಕೇಶನ್ ಮಾಡಬೇಕಲ್ಲ, ಅಪ್ಲಿಕೇಶನ್ ಸ್ಟೂಡೆಂಟ್ ಇಂಟರ್ನ್ಶಿಪ್ ಅಪ್ಲಿಕೇಶನ್ ಯಾವ ರೀತಿ ಇರಬೇಕಂತೇಳಿ ಇಲ್ಲಿ ಫಾರ್ಮ್ಯಾಟ್ 1 ಕೊಟ್ಟಾರ. ನಾ ಜಸ್ಟ್ ರೋಲ್ ಮಾಡ್ತಾ ಹೋಗ್ತೀನಿ, ನೀವು ನೋಡ್ಕೊಡ್ರಿ ಇದನ್ನು. ನೆಕ್ಸ್ಟ್ ಇನ್ನೊಂದು ಫಾರ್ಮ್ಯಾಟ್ 2 ರಿಕ್ವೆಸ್ಟ್ ಲೆಟರ್ ಫ್ರಮ್ ಇನ್ಸ್ಟಿಟ್ಯೂಟ್ ಟು ಇಂಟರ್ನ್ಶಿಪ್ ಪ್ರೊವೈಡರ್. ಸೊ ನೀವು ಎಲ್ಲಿ ಟ್ರೈನಿಂಗ್ ತೊಗೋಬೇಕಂತ ಮಾಡಿರ್ತಲ್ಲ ಅಲ್ಲಿ ಒಂದು ನೀವು ರಿಕ್ವೆಸ್ಟ್ ಲೆಟರ್ ತೊಗೊಂಡು ಹೋಗಬೇಕು ಫ್ರಮ್ ಇನ್ಸ್ಟಿಟ್ಯೂಷನ್. ನೀವು ಎಲ್ಲಿ ಕಲಿತಿರಲ್ಲ, ಯಾವ ಕಾಲೇಜಿಂದ ಕಲಿತಿರಲ್ಲ ಅಲ್ಲಿಂದ ಒಂದು ರಿಕ್ವೆಸ್ಟ್ ಲೆಟರ್ ಕೊಡಬೇಕು. ಆ ಫಾರ್ಮ್ಯಾಟ್ ಹೇಗೆ ಕಂಪಲ್ಸರಿ ಇದೆ ಫಾರ್ಮ್ಯಾಟ್ ನೀವು ಫಾಲೋ ಮಾಡಬೇಕು. ಇದು ಬಿಕಾಸ್ ಇಟ್ ಇಸ್ ಗಿವನ್ ಬೈ DTE ಓನ್ಲಿ. ಸೊ ಈ ಫಾರ್ಮ್ಯಾಟ್ ಫಾಲೋ ಮಾಡಿರಿ. ನೆಕ್ಸ್ಟ್ ಫಾರ್ಮ್ಯಾಟ್ ಅಗ್ರಿಮೆಂಟ್ ಫಾರ್ಮ್ಯಾಟ್. ಸೊ ಅಗ್ರಿಮೆಂಟ್ ಈಸ್ ಬಿಟ್ವೀನ್ ದ ಸ್ಟೂಡೆಂಟ್, ಕೋಹರೆಟ್ ಓನರ್, ಇಂಟರ್ನ್ಶಿಪ್ ಪ್ರೊವೈಡರ್. ಸೊ ಇವು 3 ಜನರು ನೀವು ಅಗ್ರಿಮೆಂಟ್ ಮಾಡಬೇಕಾಗ್ತೈತಿ. ಸೊ ಈ ಫಾರ್ಮ್ಯಾಟ್ ಯಾವ ರೀತಿ ಅಂತಂತೇಳಿ ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡ್ಯಾರ. ಇದನ್ನು ನೋಡ್ಕೊಡ್ರಿ ನೀವು. ನಾನು ಇದು ಕಂಪ್ಲೀಟ್ ಗೈಡ್ಲೈನ್ಸ್ ಇದು ಫಾರ್ಮ್ಯಾಟ್ PDF ನಿಮಗೆ ನಾನು ಶೇರ್ ಮಾಡ್ತೀನಿ. ನೆಕ್ಸ್ಟ್ ಫಾರ್ಮ್ಯಾಟ್ 4. ಸೊ ಫಾರ್ಮ್ಯಾಟ್ 4ದಲ್ಲಿ ಏನಿದೆ ಅಂದರೆ ಸ್ಟೂಡೆಂಟ್ ಡೈಲಿ ಲಾಗ್ ಬುಕ್ ಅಂದರೆ ನೀವು ಟ್ರೈನಿಂಗ್ ಹೋಗಿರ್ತೀರ, ಇಂಟರ್ನ್ಶಿಪ್ ಟ್ರೈನಿಂಗ್ ಹೋದಾಗ ಅಲ್ಲಿ ನೀವು ಡೈಲಿ ನೀವು ಅಟೆಂಡ್ ಮಾಡಿದ್ದ ಆ್ಯಕ್ಟಿವಿಟೀಸ್ ಪ್ರತಿಯೊಂದ್ರದ್ದು ರೆಕಾರ್ಡ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಲಾಗ್ ಬುಕ್ ಅಂತಂದು ಕರೀತಾರೆ. ಅದು ಅಟೆಂಡೆನ್ಸ್ ಕಮ್ ನಿಮ್ಮದು ಆ್ಯಕ್ಟಿವಿಟೀಸ್. ನೆಕ್ಸ್ಟ್ ಫಾರ್ಮ್ಯಾಟ್ 4 ಇಂಟರ್ನ್ಶಿಪ್ ರಿಪೋರ್ಟ್ ಟೆಂಪ್ಲೇಟ್ ಅಂತ ಹೇಳಿ ಕೊಡ್ತಾರೆ. ಸೊ ನೀವು ಇಂಟರ್ನ್ಶಿಪ್ ರಿಪೋರ್ಟ್ ಮಾಡ್ತಿರಲ್ಲ, ಆ ರಿಪೋರ್ಟ್ನಲ್ಲಿ ಏನೇನು ಇರಬೇಕು ಕಂಟೆಂಟ್, ಇದು ಜಸ್ಟ್ ಒಂದು ಫಾರ್ಮ್ಯಾಟ್ ನಿಮಗೆ ಹೇಳ್ತಾರಲ್ಲೇ. ಸೊ ಏನೇನು ಇರಬೇಕಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಸೊ ವಾಟ್ ಆಲ್ ಇಟ್ ಶುಡ್ ಕಂಟೈನ್, ಕವರ್ ಪೇಜ್ ಇರಬೇಕು ಫಸ್ಟ್, ಇನ್ಸೈಡ್ ಟೈಟಲ್ ಪೇಜ್ ಇರಬೇಕು. ನೆಕ್ಸ್ಟ್ ಥರ್ಡ್ ಒನ್ ಇಂಟರ್ನ್ಶಿಪ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದ ಆರ್ಗನೈಜೇಷನ್. ನೆಕ್ಸ್ಟ್ ಅಕ್ನಾಲಜ್ಮೆಂಟ್ಸ್. ನೆಕ್ಸ್ಟ್ ಎಕ್ಸಿಕ್ಯೂಟಿವ್ ಸಮರಿ. ನೆಕ್ಸ್ಟ್ ಟೇಬಲ್ ಆಫ್ ಕಂಟೆಂಟ್ಸ್. ನೆಕ್ಸ್ಟ್ ಲಿಸ್ಟ್ ಆಫ್ ಫಿಗರ್ಸ್, ಲಿಸ್ಟ್ ಆಫ್ ಟೇಬಲ್ಸ್ ಇರಬೇಕು. ಅಬ್ರಿವೇಷನ್ಸ್, ನೊಟೇಷನ್ಸ್, ನಾಮೆನ್ಕ್ಲೇಚರ್. ನೆಕ್ಸ್ಟ್ ಟೆಕ್ಸ್ಟ್ ಆಫ್ ದ ರಿಪೋರ್ಟ್. ಸೊ ಇವೆಲ್ಲ ಇರಲೇಬೇಕು ನಿಮ್ಮದು ರಿಪೋರ್ಟ್ನಲ್ಲಿ ಕರೆಕ್ಟಾಗಿ. ನೆಕ್ಸ್ಟ್ ಚಾಪ್ಟರ್ 1ದಲ್ಲಿ ಏನು ಬರಬೇಕಂದ್ರೆ ಕಂಪ್ನಿ ಪ್ರೊಫೈಲ್ ಬರಬೇಕಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ. ನೆಕ್ಸ್ಟ್ ಚಾಪ್ಟರ್ 2ದೊಳಗೆ ಏನಿರಬೇಕು, ಆನ್ ಜಾಬ್ ಟ್ರೈನಿಂಗ್ 1 ಬಗ್ಗೆ ಇರಬೇಕು. ಚಾಪ್ಟರ್ 3 ಒಳಗೆ ಏನಿರಬೇಕು, ಆನ್ ಜಾಬ್ ಟ್ರೈನಿಂಗ್ 2 ನೀವು ತೊಗೊಂಡಿರ್ತಲ್ಲ ಅದ್ರ ಬಗ್ಗೆ ಇರಬೇಕು ಅಂತ ಹೇಳಿ ಕೊಡ್ತಾರೆ. ನೆಕ್ಸ್ಟ್ ಚಾಪ್ಟರ್ 4ದಲ್ಲಿ ಕೇಸ್ 1 ಮಾಡಿದ್ದು ಮತ್ತು ನೀವು ಕೇಸ್ 2 ಏನಿದಲ್ಲ ಅದೆಲ್ಲ ಡಿಟೇಲ್ಡ್ ರಿಪೋರ್ಟ್ ನೀವು ರೆಡಿ ಮಾಡಬೇಕು. ನೆಕ್ಸ್ಟ್ 11th. ಸೊ 11th ಪಾಯಿಂಟ್ ಏನಿದೆ ಅಂದರೆ ನಿಮ್ಮದು ಸ್ಟೂಡೆಂಟ್ ಪ್ರೊಫೈಲ್, ನಿಮ್ಮದು ರೆಸ್ಯೂಮ್ ಇನ್ಕ್ಲೂಡ್ ಮಾಡಬೇಕು. ಮತ್ತು ಅಲ್ಲಿ ರಿಲೇಟೆಡ್ ನಿಮ್ಮದು ಇಂಟರ್ನ್ಶಿಪ್ ಟ್ರೈನಿಂಗ್ ರಿಲೇಟೆಡ್ ಫೋಟೋಸ್ ಏನಾದರೂ ಇದ್ದರೆ ಫೋಟೋ ಗ್ಯಾಲರಿ ಮಾಡ್ಕೋಬೇಕು, ನೀವು ಆ್ಯಡ್ ಮಾಡಬೇಕು, ಫೋಟೋಸ್ ಹಾಕಬೇಕಾಗ್ತೈತಿ ರಿಪೋರ್ಟ್ನಲ್ಲಿ. ನೆಕ್ಸ್ಟ್ ಅಪೆಂಡೈಸಿಸ್ ಅಂದರೆ ನೀವು ರಿಲೇಟೆಡ್ ಟು ಯುವರ್ ರಿಪೋರ್ಟ್ ಟೇಬಲ್ಸ್ ಇರ್ಬೋದು, ರೆಫರೆನ್ಸಸ್ ಇರ್ಬೋದು, ಡ್ರಾಯಿಂಗ್ಸ್ ಇರ್ಬೋದು, ಅವನ್ನೆಲ್ಲ ನೀವು ಇಲ್ಲಿ ಇನ್ಕ್ಲೂಡ್ ಮಾಡಬೇಕು. ಓಕೆ, ಜನರಲ್ ಗೈಡ್ಲೈನ್ಸ್ ನೋಡಿರಿ. ಸೊ ರಿಪೋರ್ಟ್ ಸೈಜ್ ಎಷ್ಟಿರಬೇಕು ಪ್ರತಿಯೊಂದೂ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಸೈಜ್ ಆಫ್ ದಿ ರಿಪೋರ್ಟ್, ಪೇಪರ್ ಸೈಜ್ ಎಷ್ಟಿರಬೇಕು, ಪೇಪರ್ ಕ್ವಾಲಿಟಿ ಎಷ್ಟಿರಬೇಕು, ಮತ್ತು ಮಾರ್ಜಿನ್ ಎಷ್ಟು ಬಿಡಬೇಕು, ಫಾಂಟ್ ಸೈಜ್ ಎಷ್ಟಿರಬೇಕು ಅದನ್ನು ಮೆನ್ಷನ್ ಮಾಡಿದ್ದಾರೆ. ಮತ್ತು ಚಾಪ್ಟರ್ದಲ್ಲಿ ನೀವು ಚಾಪ್ಟರ್ ರೆಡಿ ಮಾಡ್ತಿಲ್ಲ ರಿಪೋರ್ಟ್ನಲ್ಲಿ ಟೈಟಲ್ ಪೇಜ್ ಎಷ್ಟಿರಬೇಕು, ಬೋಲ್ಡ್, ಫಾಂಟ್ ಸೈಜ್ ಹಿಡ್ಕೊಂಡು ಪ್ರತಿಯೊಂದೂ ಮೆನ್ಷನ್ ಮಾಡ್ಯಾರ. ಹೆಡ್ಡಿಂಗ್, ಸೆಕ್ಷನ್ ಹೆಡ್ಡಿಂಗ್, ಸೈಡ್ ಹೆಡ್ಡಿಂಗ್. ಸೊ ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಪಾಯಿಂಟ್ಸ್, ಬೋಲ್ಡ್, ಲೆಟರ್, ಫಾಂಟ್ ಸೈಜ್, ಸೆಂಟೆನ್ಸ್ ಕೇಸ್ ಎಲ್ಲನೂ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ. ಸೊ ಇದೇ ರೀತಿಯೇ ನೀವು ರೆಡಿ ಮಾಡ್ಕೋಬೇಕು. ಓಕೆ,
ನೆಕ್ಸ್ಟ್ ಲೈನ್ ಸ್ಪೇಸಿಂಗ್ ಎಷ್ಟು ಬಿಡಬೇಕು ಅದನ್ನು ಕೊಟ್ಟಿದ್ದಾರೆ. ಲೈನ್ ಸ್ಪೇಸಿಂಗ್ ಎಷ್ಟು ಬಿಡಬೇಕು, ಟೇಬಲ್ ಫಿಗರ್ ಯಾವ ರೀತಿ ಫಾರ್ಮ್ಯಾಟ್ ಯೂಸ್ ಮಾಡ್ಕೋಬೇಕು ಅಂತಂಥೇಳಿ, ಟೇಬಲ್ಸ್ ಫಿಗರ್ಸ್ ಶಾಲ್ ಬಿ ನಂಬರ್ಡ್ ಚಾಪ್ಟರ್ ವೈಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದು ಓದ್ಕೊಳ್ರಿ, ನಿಮಗೆಲ್ಲ ತಿಳಿತಿದ್ದು ಜಾಸ್ತಿ ಏನು ಹೇಳಬೇಕಾಗಿಲ್ಲ, ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಅಪೆಂಡೈಸಿಸ್ದೊಳಗೆ ಏನು ಇನ್ಕ್ಲೂಡ್ ಮಾಡ್ಬೇಕಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಅಪೆಂಡೈಸಿಸ್ ಇಟ್ ಶುಡ್ ಇನ್ಕ್ಲೂಡ್ ಡೇಟಾ ಟೇಬಲ್ಸ್, ಡ್ರಾಯಿಂಗ್, ಬ್ಯಾಕ್ಗ್ರೌಂಡ್ ಕ್ಯಾಲ್ಕುಲೇಷನ್ಸ್, ಸ್ಪೆಸಿಫಿಕೇಷನ್ ಲಿಸ್ಟ್ ಫಾರ್ ಎಕ್ವಿಪ್ಮೆಂಟ್ ಯೂಸ್ಡ್, ಮತ್ತು ಡೀಟೇಲ್ಸ್ ಆಫ್ ಎಕ್ಸ್ಪೆರಿಮೆಂಟ್ ಕಾನ್ಫಿಗರೇಷನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದ್ರ ಪ್ರಕಾರ ನೀವು ಅಪೆಂಡೈಸ್ ಇನ್ಕ್ಲೂಡ್ ಮಾಡಿಕೊಡಿ. ನೆಕ್ಸ್ಟ್ ನೀವು ರಿಪೋರ್ಟ್ ಮಾಡಿದ್ದಕ್ಕೆ ನಂಬರಿಂಗ್ ಕೊಡಬೇಕು, ಪೇಜ್ ನಂಬರಿಂಗ್. ಸೊ ಪೇಜ್ ನಂಬರಿಂಗ್ ಯಾವ ರೀತಿ ಕೊಡಬೇಕಂತೇಳಿ ಅದನ್ನು ಡೀಟೇಲ್ಡ್ ಇನ್ಫಾರ್ಮೇಷನ್ ಐತಿ, ನೋಡ್ಕೊಡ್ರಿ ಇದನ್ನು. ನಾನ್ ಪೇಪರ್ ಮಟೀರಿಯಲ್, ಸೊ ಪೇಪರ್ ಯೂಸ್ ಮಾಡಲಾರ್ದಂಥ ಮಟೀರಿಯಲ್ ಯಾವ್ಯಾವು, ಅದು CD ಇರ್ಬೋದು, DVD ಇರ್ಬೋದು, ಪೆನ್ ಡ್ರೈವ್ ಇರ್ಬೋದು. ಸೊ ಅದನ್ನೇ ನೀವು ಇನ್ಕ್ಲೂಡ್ ಮಾಡಬೇಕಾಗ್ತೈತಿ. ಆಮೇಲೆ ಬೈಂಡಿಂಗ್, ಸೊ ಯಾವ ರೀತಿ ಬೈಂಡಿಂಗ್ ಮಾಡಬೇಕು ಅಂತಂಥೇಳಿ ಕೊಟ್ಟಿದ್ದಾರೆ. ಸೊ ಬೈಂಡಿಂಗ್ ಮಾಡಿ ಸಬ್ಮಿಟ್ ಮಾಡಬೇಕು. ಸೊ ಎಷ್ಟು ಕಾಪಿ ಬೈಂಡಿಂಗ್ ಮಾಡಬೇಕಂದ್ರೆ 2 ಹಾರ್ಡ್ ಬೌಂಡೆಡ್ ಕಾಪೀಸ್ ಅಂತ ಹೇಳಿ ಕೊಡ್ತಾರೆ. ಸೊ 2 ಕಾಪಿ ಬೈಂಡಿಂಗ್ ಮಾಡಿಸಿ ನೀವು ಕೊಡಬೇಕು. ಒಂದು ಡಿಪಾರ್ಟ್ಮೆಂಟ್ ಲೆವೆಲಿಗೆ ಒಂದು ಬೇಕು, ಡಿಪಾರ್ಟ್ಮೆಂಟ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟಿಗೆ ಒಂದು, ಇನ್ನೊಂದು ನಿಮ್ಮ ಕೋಹರ್ಟ್ ಓನರಿಗೆ ಒಂದು ಬೇಕಾಗ್ತೈತಿ. ಸೊ 2 ನೀವು ರೆಡಿ ಮಾಡಬೇಕು. ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಕಾಪಿನೂ ರೆಡಿ ಇಟ್ಕೋಬೇಕು, ಅಂದರೆ ಸಾಫ್ಟ್ ಕಾಪಿನೂ ರೆಡಿ ಇಟ್ಕೋಬೇಕಂತ ಹೇಳಿ ಕೊಟ್ಟಿದ್ದಾರೆ. ಆ್ಯಂಡ್ ಎಲೆಕ್ಟ್ರಾನಿಕ್ ಕಾಪಿ PDF of the project report should be submitted to the cohort owner and also head of the department ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಇದು ಕಂಪ್ಲೀಟ್ ಗೈಡ್ಲೈನ್ಸ್ ನೀವು ಏನು ಮಾಡಬೇಕಂದ್ರೆ ಇನ್ನೊಂದು ಸಲ ಓದ್ಕೊಳ್ರಿ. ನಾ ಈ PDF ಗೈಡ್ಲೈನ್ಸ್ PDF ನಾನು ಶೇರ್ ಮಾಡ್ತೀನಿ ಎಲ್ಲಿ ಅಂದರೆ ಟೆಲಿಗ್ರಾಮ್ ಗ್ರೂಪ್ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೈತಿ. ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗ್ರಿ, ಮತ್ತು ಆ ಗ್ರೂಪದ್ದು ಟೆಲಿಗ್ರಾಮ್ ಗ್ರೂಪ್ ಇನ್ನೂ ತನ್ನ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗ್ರಿ. ಆ ಲಿಂಕ್ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ದಲ್ಲಿ ಶೇರ್ ಮಾಡ್ತೀನಿ. ಸೊ ಆ ಲಿಂಕ್ ಯೂಸ್ ಮಾಡಿಕೊಂಡು ಜಾಯ್ನ್ ಮಾಡ್ಕೊಳ್ರಿ. ಅಲ್ಲಿ ನಾನು ಸಾಕಷ್ಟು ಡಿಪ್ಲೊಮಾ ರಿಲೇಟೆಡ್ ಇನ್ಫಾರ್ಮೇಷನ್ ಎಲ್ಲ ಹಾಕ್ತಿರ್ತೀನಿ, ಇನ್ಕ್ಲೂಡಿಂಗ್ ಕ್ವಶನ್ ಪೇಪರ್, ಅಪ್ಡೇಟ್ಸ್, ಎಕ್ಸಾಮಿನೇಷನ್, ಅಡ್ಮಿಷನ್. ಸೊ ಎಲ್ಲ ಅಪ್ಡೇಟ್ಸ್ ನಿಮಗೆ ನಾನು ಅಲ್ಲಿ ಹಾಕ್ತಿರ್ತೀನಿ. ಸೊ ಅದನ್ನು ಯೂಸ್ ಮಾಡಿಕೊಡ್ರಿ. ಇನ್ನೂ ತನಕ ಯಾರು ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ ಫಸ್ಟ್ ಜಾಯ್ನ್ ಮಾಡಿಕೊಡ್ರಿ, ಯಾಕಂದರೆ ಅಲ್ಲಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ರಿಲೇಟೆಡ್ ಟು ಡಿಪ್ಲೊಮಾ ಐ ವಿಲ್ ಬಿ ಶೇರಿಂಗ್ ದ ಟೆಲಿಗ್ರಾಮ್ ಗ್ರೂಪ್ ಓನ್ಲಿ. ಓಕೆ, ಸೊ ಈ ಇನ್ಫಾರ್ಮೇಷನ್ ಭಾಳ ಇಂಪಾರ್ಟೆಂಟ್ ಐತಿ, ಎಸ್ಪೆಷಲಿ ಫೈನಲ್ ಸ್ಟೂಡೆಂಟ್ಸಿಗೆ ಗೊತ್ತಿರಬೇಕು. ನಿಮಗೆ ಡಿಪ್ಲೊಮಾ ಇಂಟರ್ನ್ಶಿಪ್ ಅಂದರೆ ಏನು, ಏನೇನು ರೆಡಿ ಮಾಡ್ಕೋಬೇಕು, ಯಾವ ರೀತಿ ಮಾರ್ಕ್ಸ್ ಅಲಾಟ್ ಮಾಡ್ತಾರೆ, ಪ್ರತಿಯೊಂದು ಇನ್ಫಾರ್ಮೇಷನ್ ಎಲ್ರಿಗೂ ಗೊತ್ತಿರಬೇಕು. ಸೊ ಈ ಇನ್ಫಾರ್ಮೇಷನ್ನ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿರಿ. ಮತ್ತು ನಿಮಗೆ ಇದು ಲೈಕ್ ಆಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿರಿ. ಮತ್ತು ಯಾರಾದರೂ ಫಸ್ಟ್ ಟೈಮ್ ಈ ವಿಡಿಯೋ ವಾಚ್ ಮಾಡ್ತಾ ಇದ್ದರೆ kindly subscribe to the channel, also press the bell icon. Okay, thank you dear students.